ಸಿದ್ದರಾಮಯ್ಯನವ್ರನ್ನ ಆವಾಗ ಮುಖ್ಯಮಂತ್ರಿ ಮಾಡ್ಬೋದಿತ್ತು, ಬಹುಶಃ ದೇವೇಗೌಡರು ಮನಸ್ಸು ಮಾಡಿದ್ದಿದ್ರೆ. ಯಾಕದಾಗಲಿಲ್ಲ? ಸಿದ್ದರಾಮಯ್ಯನವರು ರಾಜಕೀಯವಾಗಿ ಬೆಳೆಯುವುದು ಅವರಿಗೆ ಬೇಕಿರಲಿಲ್ಲ. ಅವರ ಕೈಗೊಂಬೆ ಆಗಿರುವಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ದೇವೇಗೌಡರ ಒರಿಜಿನಲ್ ಪ್ಲಾನ್ ಇದ್ದಿದ್ದು ಏನಾದ್ರು ಮಾಡಿ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಬೇಕಂತ ಹೇಳಿ. ಕುಟುಂಬ ರಾಜಕಾರಣಕ್ಕೆ ಒಟ್ಟಾರೆಯಾಗಿ ದೇವೇಗೌಡರು ತಮ್ಮ ರಾಜಕೀಯ ಬದುಕನ್ನು ಅಥವಾ ರಾಜಕೀಯ ಪಕ್ಷವನ್ನು ಬಲಿ ಕೊಟ್ಬಿಟ್ರ. ದೇವೇಗೌಡರ ಬಗ್ಗೆ ಸಾಮಾನ್ಯವಾಗಿ ಹೇಳ್ತಕ್ಕಂಥ ಒಂದು ಮಾತು, ಅವರು 24/7 ರಾಜಕಾರಣಿ ಅಂತ. ಮತ್ತು ಅವರಿಗೆ ರಾಜಕೀಯವೇ ಒಂದು ರೀತಿಯ ನಶೆ. ಅವರು ಜನತಾದಳದಿಂದ ಆಚೆ ಬಂದಾಗ ಹಿರಿಯ ನಾಯಕರು ಯಾರೋ ಅವ್ರ ಜೊತೆಗೆ ಬರಲಿಲ್ಲ. JDSಗೆ ಜನತೆಯಲ್ಲಿದ್ದಂಥ ಒಂದು ನಂಬಿಕೆ ಹೋಗ್ತಾ ಬಂತು. ತಮ್ಮ ಮೊಮ್ಮಕ್ಕಳಿಗೂ ಅಧಿಕಾರ ಸಿಗಬೇಕು ಅನ್ನೋದ್ರ ಬಗ್ಗೆ ಗಮನ ಇತ್ತೆ ಹೊರತು ಅವರು ಜನಗಳ ಹತ್ರ ಹೇಗೆ ನಡ್ಕೋತಾ ಇದ್ದಾರೆ ಅದರ ಬಗ್ಗೆ ಗಮನ ಇಡಲಿಲ್ಲ ಅಂತ ಕಾಣುತ್ತೆ. ಆ ಕಾಲದಲ್ಲಿ ಇಂಥ ಒಂದು ಅವಮಾನ ಮತ್ತು ದುಃಖವನ್ನು ದೇವೇಗೌಡ ಅನುಭವಿಸಬೇಕಾಯಿತು. ಧರ್ಮಸಿಂಗ್ ಅವರು ಒಂದು ರೀತಿಯಲ್ಲಿ ಅವರ ಆಡಳಿತಾವಧಿಯಲ್ಲಿ ಒಂದು ರೀತಿ ಅಜಾತ ಶತ್ರು ಅಂತಲೇ ಅವರನ್ನು ಕರೆಯಲಾಗ್ತಿತ್ತು. ಯಾರ ಜೊತೆನೂ ಅವರ ಶತ್ರುತ್ವನೂ ಇರಲಿಲ್ಲ, ಏನೂ ಇರಲಿಲ್ಲ, ಎಲ್ರಿಗೂ ಒಳ್ಳೆಯವರಾಗಿದ್ರು ಅಂತ ನೀವೇ ಹೇಳಿದ್ರಿ. ಸೊ ಹಾಗಿದ್ರೂ ಅವರು ಈ ಸೋಲನ್ನು ಅನುಭವಿಸಬೇಕಾಯಿತು. ನೋಡಿ, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲರನ್ನು ಗೌರವದಿಂದ ನೋಡ್ಕೋತಾ ಇದ್ರು. ಈವನ್ ಅಧಿಕಾರಿಗಳನ್ನು ಕೂಡ ಗೌರವದಿಂದ ನೋಡ್ಕೊಳ್ತಾ ಇದ್ರು. ಹಾಗಾಗಿ ಅವರು ಅಜಾತಶತ್ರು ಅನಿಸ್ಕೊಂಡಿದ್ರು. ನನ್ನ ಒಂದು ವೈಯಕ್ತಿಕ ಅನುಭವವನ್ನು ಹೇಳೋದಾದರೆ, ಆವಾಗ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ನಾನು ವಿಜಯ್ ಟೈಮ್ಸ್ ಅನ್ನುವ ಇಂಗ್ಲೀಷ್ ಪತ್ರಿಕೆಯಲ್ಲಿ ಸೀನಿಯರ್ ಎಡಿಟರ್ ಆಗಿದ್ದೆ. ಆಗ ಅಲ್ಲೊಂದು ಪೊಲಿಟಿಕಲ್ ಕಾಲಮ್ ಬರಿತಾ ಇದ್ದೆ. ಅದರ ಹೆಸರು ನಮ್ಮಲ್ಲಿ ಅಂಥೇಳಿ, ಆಮೇಲೆ ಅದಕ್ಕೆ ರಿಫ್ಲೆಕ್ಷನ್ಸ್ ಅಂತ ಹೆಸರಿಟ್ಟೆ. ಸೊ ಅದರೆಲ್ಲ ಬಂದ ಲೇಖನಗಳನ್ನೆಲ್ಲ ಕರ್ನಾಟಕ ಅನ್ನುವ ಒಂದು ಪುಸ್ತಕ ರೂಪದಲ್ಲಿ ತೊಗೊಂಡು ಬಂದಿದೆ. ಆವಾಗ ನಾನು ಪೊಲಿಟಿಕಲ್ ಕಾಲಮ್ ಬರಿತಾ ಇದ್ದು, ಧರ್ಮಸಿಂಗ್ ಅವರ ಸರ್ಕಾರವನ್ನು ಸಾಕಷ್ಟು ಕ್ರಿಟಿಸೈಸ್ ಮಾಡ್ತಾ ಇದ್ದೆ ಮತ್ತು ಅವರು ದೇವೇಗೌಡರಿಗೆ ಹೆಂಗೆ ಮಣಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಸುದೀರ್ಘವಾಗಿ ಲೇಖನ ಬರಿತಾ ಇದ್ದೆ. ಸೊ ನವಂಬರ್ ತಿಂಗಳಿನಲ್ಲಿ 2005ರಲ್ಲಿ ಒಂದು ದಿವಸ ಅವರ ಮಾಧ್ಯಮ ಸಲಹೆಗಾರರಂಥ HB ದಿನೇಶ್ ಅವರು ಒಂದು ದಿವಸ ಫೋನ್ ಮಾಡೋದು ನನಗೆ. ಫೋನ್ ಮಾಡಿಬಿಟ್ಟು, ಮುಖ್ಯಮಂತ್ರಿಯವರು ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತಿದ್ದಾರೆ, ದಯವಿಟ್ಟು ತಾವು ಒಪ್ಪಿಕೊಳ್ಳಬೇಕು ಅಂಥೇಳಿ. ನಾನು ನಕ್ಬಿಟ್ಟು ಹೇಳಿದೆ, ಅಲ್ಲ ದಿನೇಶ್, ನಾನು ನೀವು ಸರ್ಕಾರವನ್ನು ಇಷ್ಟೆಲ್ಲ ಕ್ರಿಟಿಸೈಸ್ ಮಾಡ್ತಾ ಇದ್ದೀನಿ, ಧರ್ಮಸಿಂಗ್ ಅವರನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದೀನಿ, ಅವ್ರು ನನಗೆ ಯಾಕೆ ಕೊಡಬೇಕು ಅಂಥೇಳಿ ಫೋನ್ ಇಟ್ಟೆ. ಅದೇ ಸ್ವಲ್ಪ ಹೊತ್ತಿಗೆ ಧರ್ಮಸಿಂಗ್ ಅವರೇ ಫೋನ್ ಮಾಡಿ ಹೇಳಿದ್ರು, ನೋಡಿ, ನಿಮ್ಮ ಕಾಲಮ್ ನಾನು ಓದ್ತಾ ಇರ್ತೀನಿ ರೆಗ್ಯುಲರ್ ಆಗಿ, ನಿಮ್ಮ ಅಭಿಪ್ರಾಯಗಳನ್ನು ನಾನು ಮೆಚ್ತೀನಿ, ದಯವಿಟ್ಟು ಇದನ್ನು ಒಪ್ಕೊಳ್ಳಿ ಅಂತ ಹೇಳಿ. ಅವರೇ ಆಗಿ ಹೇಳಿದ ಮೇಲೆ ನಾನು ಥ್ಯಾಂಕ್ಸ್ ಅಂತ ಹೇಳಿ ಫೋನ್ ಇಡಬೇಕಾಯ್ತು. ಸೊ ಇಲ್ಲಿ ತಾವೇ ಕೂರಿಸಿದಂಥ ಮುಖ್ಯಮಂತ್ರಿಯನ್ನು ದೇವೇಗೌಡರು ಈ ರೀತಿ ಹಿಂಬಾಗಿಲಿನಿಂದ ಅವರನ್ನು ಮನೆಗೆ ಕಳಿಸ್ಬಿಟ್ರು. ಇಲ್ಲಿ ನನಗೊಂದು ಪ್ರಶ್ನೆ ಮಾಡೋದೇನು ಅಂತಂದರೆ, ತಾವೇ ಖುದ್ದಾಗಿ ನಿಂತು ರಚಿಸಿದಂತಹ ಸಮ್ಮಿಶ್ರ ಸರ್ಕಾರ, ತಾವೇ ಸೂಚಿಸಿದಂಥ ವ್ಯಕ್ತಿ CM ಆಗಿದ್ದಾರೆ, DCM ಆಗಿದ್ದಾರೆ, ಅವರು ತಾವೇ ಅವರನ್ನು ಕೆಳಕ್ಕಿಳಿಸಿದರು. ಇದರ ಬದಲು ತಮ್ಮ ಪಕ್ಷದವರೇ ಮುಖ್ಯಮಂತ್ರಿ ಆಗ್ಬೋದಿತ್ತು ಅಂತ ಆರಂಭದಲ್ಲೇ ಯಾಕೆ ಅವರು ಹಠ ಹಿಡಿದಿಲ್ಲ? ಅಲ್ಲಿ ಸಿದ್ದರಾಮಯ್ಯನವರು ಇದ್ದರು ಸೀನಿಯರ್ ಆಗಿ, ಸಿದ್ದರಾಮಯ್ಯನವ್ರನ್ನ ಆವಾಗ ಮುಖ್ಯಮಂತ್ರಿ ಮಾಡ್ಬೋದಿತ್ತು, ಬಹುಶಃ ದೇವೇಗೌಡರು ಮನಸ್ಸು ಮಾಡಿದ್ದಿದ್ರೆ. ಯಾಕದಾಗಲಿಲ್ಲ ಅಂತ ನೋಡಿ, 2004ರ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ಭಾಳಷ್ಟು ಜನ ಅಂದುಕೊಂಡಿದ್ದು ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳಿ. ಯಾಕಂದರೆ ಆವಾಗಿದ್ದ ಸೀನಿಯರ್ ಅವರು 2 ಬಾರಿ ಈಗಾಗಲೇ DCM ಆಗಿದ್ದರು. ಹಾಗಾಗಿ ಅವ್ರನ್ನ ಮಾಡ್ತಾರೆ, ಕೇಳ್ತಾರೆ ಕಾಂಗ್ರೆಸ್ಗೆ ನಮ್ಮನ್ನು ಮಾಡಿಸಿ ಅಂತ. ಆದರೆ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಬೆಳೆಯುವುದು ಅವರಿಗೆ ಬೇಕಿರಲಿಲ್ಲ. ಮತ್ತು ಅವರಿಗೆ ಅವರ ಕೈಗೊಂಬೆ ಆಗಿರುವಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಸೊ ಅಂಥ ಸ್ಥಿತಿಯಲ್ಲಿ ಅವರಿಗೆ DCM ಮಾಡಿದ್ರು ಹೊರತು ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ. ಅಲ್ಲದೆ ಸಿದ್ದರಾಮಯ್ಯಗೆ ಒಂದು ಅವರದೇ ಆದಂಥ ಒಂದು ವರ್ಚಸ್ಸಿತ್ತು. ಅವರು ದೇವೇಗೌಡರು ನನಗೆ ಸಾಕಷ್ಟು ಸ್ಥಾನಮಾನ ಕೊಡ್ತಾ ಇಲ್ಲ ಅನ್ನೋ ಇದರಿಂದ ಅವರು ಅಹಿಂದ ಬಂದವರು, ಅಹಿಂದ ಅನ್ನೋ ಒಂದು ಮೂಮೆಂಟಿಂದ ಬಂದವರು. ಸೊ ಆವಾಗ ತಿರ್ಗಾ ಅಹಿಂದ ಮೂಮೆಂಟಿಂದ ರಾಜ್ಯಾದ್ಯಂತ ಮೀಟಿಂಗ್ಸ್ಗಳ ಶುರು ಮಾಡ್ತಾರೆ. ಸೊ ಅವರ JDSನಲ್ಲಿದ್ದಂಥ ಕೆಲವು ಮಂತ್ರಿಗಳು ಕೂಡ ಅದನ್ನು ಅಟೆಂಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಒಂದು ರೀತಿ ದೇವೇಗೌಡರಿಗೆ ಕಿರಿಕಿರಿ ಆಗುತ್ತೆ. ದೇವೇಗೌಡರ ಒರಿಜಿನಲ್ ಪ್ಲಾನ್ ಇದ್ದಿದ್ದು ಏನಾದ್ರು ಮಾಡಿ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಬೇಕಂತೇಳಿ. ಹಾಗಾಗಿ ಅವರು ಸಿದ್ದರಾಮಯ್ಯನ ಕಡೆ ಹೋಗುವ ಒಂದು ಅವಶ್ಯಕತೆ ಬರಲಿಲ್ಲ. ಓಕೆ. ಅಲ್ಲಿಂದ ಇಲ್ಲಿಯವರೆಗೂ ನೋಡ್ಕೊಂಡು ಬಂದರೆ ದೇವೇಗೌಡರ ಕುಟುಂಬ ರಾಜಕಾರಣವೇ ಆ ಪಕ್ಷಕ್ಕೆ ಒಂದು ರೀತಿ ಮುಳುವಾಯ್ತಾ ಅಂತ ಅನಿಸುತ್ತೆ. ಆ ಸಂದರ್ಭದಲ್ಲೇ ಬಹುಶಃ ಸಿದ್ದರಾಮಯ್ಯನವ್ರಿಗೇನಾದರೂ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ರೆ JDS ಇವತ್ತಿಗೂ ರಾಜ್ಯದಲ್ಲಿ ಪ್ರಬಲವಾಗಿ ಇರ್ತಿತ್ತೋ ಏನೋ ಗೊತ್ತಿಲ್ಲ. ಸೊ ಆ ಕುಟುಂಬ ರಾಜಕಾರಣಕ್ಕೆ ಒಟ್ಟಾರೆಯಾಗಿ ದೇವೇಗೌಡರು ತಮ್ಮ ರಾಜಕೀಯ ಬದುಕನ್ನು ಅಥವಾ ರಾಜಕೀಯ ಪಕ್ಷವನ್ನು ಬಲಿ ಕೊಟ್ಬಿಟ್ರಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ನೋಡಿ, JDSಸು ಆವಾಗ ರಾಜ್ಯದಲ್ಲಿ ಒಂದು ತೃತೀಯ ಶಕ್ತಿಯಾಗಿ ಬೆಳೀತಾ ಇತ್ತು. ಕರ್ನಾಟಕದಲ್ಲಿ ಅಫ್ಕೋರ್ಸ್ ಕಾಂಗ್ರೆಸ್ ಒಂದು ಕಡೆ, ಇನ್ನೊಂದು ಕಡೆ BJP ಬೆಳ್ಕೊಂಡು ಬಂದಿತ್ತು.
ಆದರೆ ತೃತೀಯ ಶಕ್ತಿ ಒಂದು ದೇಶಾದ್ಯಂತ ಒಂದು ಮಾದರಿ ಆಗ್ಬೋದಂಥ ಒಂದು ಅವಕಾಶ ಇತ್ತು. ಅದು ಸಿದ್ದರಾಮಯ್ಯನವ್ರನ್ನ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡಿದರೆ ಬೆಳೆಯುವ ಸಾಧ್ಯತೆ ಇತ್ತು. ಆದರೆ ದೇವೇಗೌಡರಿಗೆ ಒಂದು ರೀತಿ ಕುಟುಂಬ ರಾಜಕಾರಣದಲ್ಲಿ ತುಂಬ ಆಸಕ್ತಿ ಬೆಳೀತು ಅಂತ ಕಾಣುತ್ತೆ. ಅವರು ತಮ್ಮ ಮಕ್ಕಳನ್ನು ಮುಂದೆ ತರಬೇಕು ಅನ್ನುವ ಒಂದು ಚಟಕ್ಕೆ ಬಿದ್ದು ಬಹುಶಃ ಅದು ತಮ್ಮ ಪಕ್ಷ ಹಾಳಾಗ್ತಾ ಇದೆ ಅನ್ನೋದು ಕೂಡ ಅವರು ತಿಳ್ಕೊಳ್ಳಿಲ್ಲ ಅಂತ ಗಮನಿಸಲಿಲ್ಲ. ದೇವೇಗೌಡರ ಬಗ್ಗೆ ಸಾಮಾನ್ಯವಾಗಿ ಹೇಳ್ತಕ್ಕಂಥ ಒಂದು ಮಾತು, ಅವರು 24/7 ರಾಜಕಾರಣಿ ಅಂತ ಹೇಳಿ. ಸಾಮಾನ್ಯವಾಗಿ ಯಾರು ಅಷ್ಟೊಂದು ರಾಜಕಾರಣ ಮಾಡ್ತಾರೆ ಅಂತ ಅಂದ್ಕೊಳ್ಳೋದಿಲ್ಲ. ಅವ್ರಿಗೆ ಬೇರೆ ಬೇರೆ ಆಸಕ್ತಿಗಳಿರುತ್ತೆ. ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಸಾಹಿತ್ಯ ಇರ್ಬೋದು. ಇದು ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಕೇವಲ ರಾಜಕಾರಣದಲ್ಲಿ ಆಸಕ್ತಿ ಇಟ್ಟುಕೊಂಡಂಥ ಅವರು ತಮ್ಮ ಸಹೋದ್ಯೋಗಿಗಳು ಯಾರಾದರೂ ಬೇರೆ ಬೇರೆ ಫೀಲ್ಡ್ನಲ್ಲಿ ಆಸಕ್ತಿ ಇಟ್ಕೊಂಡಿದ್ರೆ ಅವರಿಗೆ ಅಪಹಾಸ್ಯ ಮಾಡ್ತಾಯಿದ್ರು. ಸೊ ಇದೇ ವಿಚಾರದಲ್ಲಿ ಅವ್ರಿಗೂ ರಾಮಕೃಷ್ಣ ಹೆಗಡೆ ಅವ್ರಿಗೂ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬರ್ತಾಯಿತ್ತು. ದೇವೇಗೌಡರ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಅವರಿಗೆ ಯಾವುದೇ ದುಷ್ಟಚಟಗಳಿರಲಿಲ್ಲ ಮತ್ತು ಅವರಿಗೆ ರಾಜಕೀಯವೇ ಒಂದು ರೀತಿಯ ನಶೆ. ಸೊ ಅದನ್ನೇ ಪಾಲಿಸಿ ಮಾಡ್ಕೊಂಡು ಹೋಗ್ತಾಯಿದ್ರು. ಮತ್ತು ಅವರು ಭಾಳಷ್ಟು ದಶಕಗಳ ಕಾಲ ಮಾಂಸಾಹಾರವನ್ನು ಬಿಟ್ಬಿಟ್ಟಿದ್ರು. ಮತ್ತು ಅವರು ದೈಹಿಕ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡ್ತಾಯಿದ್ರು, ಯೋಗಾಸನ ಮಾಡ್ತಾಯಿದ್ರು. ಹಾಗಾಗಿ ಅವರು ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಂಡಿದ್ರು. ಆದರೆ ಅವರಲ್ಲಿದ್ದಂಥ ಒಂದು ವೀಕ್ನೆಸ್ ಅಂದರೆ ತಮ್ಮ ಕುಟುಂಬ ರಾಜಕಾರಣ, ಕುಟುಂಬದಲ್ಲಿದ್ದವ್ರನ್ನೆಲ್ಲನ್ನೂ ಮುಂದೆ ತರಬೇಕು ಅನ್ನುವ ಒಂದು ಇದಕ್ಕೆ ಬಿದ್ದರು ಅವರು. ಹಾಗಾಗಿ ಅವರು ಜನತಾದಳದಿಂದ ಆಚೆ ಬಂದಾಗ ಹಿರಿಯ ನಾಯಕರು ಯಾರೂ ಅವ್ರ ಜೊತೆಗೆ ಬರಲಿಲ್ಲ. ಅವ್ರ ಜೊತೆಗೆ ಬಂದವರು ಸಿದ್ದರಾಮಯ್ಯ ಒಬ್ಬರೇ, ಒಬ್ಬ ಬ್ರೈಟ್ ಯಂಗ್ ಮ್ಯಾನ್ ಬಂದವರು ಸಿದ್ದರಾಮಯ್ಯ ಅವರೇ. ಸೊ ಸಿದ್ದರಾಮಯ್ಯ ಅವ್ರನ್ನೂ ಸರಿಯಾಗಿ ನಡೆಸ್ಕೊಳ್ದೇ ಇದರಿಂದ ಅವರು ಕೂಡ ಅವರಿಂದ ದೂರವಾದರು, ಹೋಗಿ ಕಾಂಗ್ರೆಸ್ ಸೇರಿಕೊಂಡ್ರು. ಅಂದರೆ ಒಂದು ರೀತಿಯಲ್ಲಿ ಧೃತರಾಷ್ಟ್ರ ಪ್ರೇಮ. ಸೊ ಅದು ಎಷ್ಟರ ಮಟ್ಟಿಗೆ ಅಂತ ರಾಜಕೀಯ ಅಲ್ಲದಲ್ಲೇ ಕುಟುಂಬದ ಒಳಗೂ ಅದು ಕಾಲಿಟ್ಟುಬಿಟ್ಟು ಅದು ಅನೇಕ ಅನಾಹುತಗಳಿಗೆ ಕಾರಣ ಆಯಿತು. ಇದನ್ನು ಹೇಗೆ ವಿಶ್ಲೇಷಿಸ್ತೇವೆ? ನೋಡಿ, ಅವರು ಸಿದ್ದರಾಮಯ್ಯನವರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಅವರನ್ನು ಮುಂದೆ ತಂದಿದ್ದರೆ ಒಂದು ಕರ್ನಾಟಕದಲ್ಲಿ ಒಂದು ರಾಜಕೀಯ ಶಕ್ತಿ ಬೆಳೆಯೋದಕ್ಕೂ ಅವಕಾಶ ಆಗ್ತಾಯಿತ್ತು. ಆದರೆ ಅವರು ಕುಟುಂಬದ ಕಡೆ ಹೆಚ್ಚು ಗಮನ ಕೊಟ್ಟು ಅವರನ್ನೇ ಮುಂದೆ ತರುವಂಥ ಕೆಲಸ ಮಾಡಿದ್ರು. ಸೊ ತಮ್ಮ ಮಕ್ಕಳಲ್ಲದೆ ಮೊಮ್ಮಕ್ಕಳನ್ನು ಕೂಡ ರಾಜಕಾರಣಕ್ಕೆ ತೊಗೊಂಡು ಬಂದರು. ರೇವಣ್ಣವರ ಇಬ್ಬರು ಮಕ್ಕಳು, ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ, ಇವರನ್ನು ಮುಂದೆ ತರುವುದಲ್ಲದೆ ತಮ್ಮ ಸೊಸೆಯಂದರು, ಅಳಿಯಂದರು ಇವರನ್ನು ಕೂಡ ರಾಜಕಾರಣಕ್ಕೆ ತೊಗೊಂಡು ಬಂದರು. ಹೀಗೆ ಬರೀ ಕುಟುಂಬದವ್ರನ್ನೇ ಮುಂಚೂಣಿಗೆ ತಂದಾಗ JDSಗೆ ಜನತೆಯಲ್ಲಿದ್ದಂಥ ಒಂದು ನಂಬಿಕೆ ಹೋಗ್ತಾ ಬಂತು. ಆದರೆ ಕಡೆಯಲ್ಲಿ ಆದದ್ದು ಅವರ ಮೊಮ್ಮಕ್ಕಳಿಂದ ಅವರಿಗಾದಂತಹ ಒಂದು ದುಃಖ ದುಮ್ಮಾನ. ಅವರಿಗೆ ತಮ್ಮ ಮೊಮ್ಮಕ್ಕಳಿಗೂ ಅಧಿಕಾರ ಸಿಗಬೇಕು ಅನ್ನೋದ್ರ ಬಗ್ಗೆ ಗಮನ ಇತ್ತೆ ಹೊರತು ಅದನ್ನು ಹೇಗೆ ಚಲಾಯಿಸ್ತಿದ್ದಾರೆ, ಅವರು ಜನಗಳ ಹತ್ರ ಹೇಗೆ ನಡ್ಕೋತಾ ಇದ್ದಾರೆ ಅದರ ಬಗ್ಗೆ ಗಮನ ಇಡಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಆ ಮೊಮ್ಮಕ್ಕಳು ನಡೆದುಕೊಂಡ ರೀತಿ ಮತ್ತು ಅವರು ಫೇಸ್ ಮಾಡಿದಂಥ ಕ್ರಿಮಿನಲ್ ಕೇಸಸ್ಸು ಇದು ಕೂಡ ಅವರಿಗೆ ಅವರ ಒಂದು 90 ದಾಟಿತ್ತು. ಆ ಕಾಲದಲ್ಲಿ ಇಂಥ ಒಂದು ಅವಮಾನ ಮತ್ತು ದುಃಖವನ್ನು ದೇವೇಗೌಡ ಅನುಭವಿಸಬೇಕಾಯಿತು. ಇದು ಅವರ ಕೇವಲ ಕುಟುಂಬದ ಕಥೆ ಅಲ್ಲ, ಇದು ಕರ್ನಾಟಕದೇ ಒಂದು ದುರಂತ ಕಥೆ ಅಂತ ನನಗನ್ಸುತ್ತೆ. ಅಂದರೆ ಪ್ರಧಾನಮಂತ್ರಿಯೊಬ್ಬರ ಮನೆಯಲ್ಲಿ ಈ ಥರದ ಕ್ರಿಮಿನಲ್ ಕೇಸ್ಗಳು ಆಗ್ತಾ ಇದೆಯಾ ಅನ್ನುವಂಥದ್ದು ನಿಜಕ್ಕೂ ಇಡೀ ರಾಜ್ಯದ ಜನ ಅಲ್ಲ, ಬಹುಶಃ ಇಡೀ ದೇಶದ ಜನ ಬೆಚ್ಚ ಬೀಳುವಂಥ ಒಂದು ಪ್ರಕರಣ ಅದು. ಸೊ ಒಟ್ಟಾರೆಯಾಗಿ ದೇವೇಗೌಡರ ಒಂದು ಧೃತರಾಷ್ಟ್ರ ಪ್ರೇಮ ಅಂತೀವೋ, ಕುಟುಂಬ ರಾಜಕಾರಣ ಅಂತೀವೋ, ಅದರಿಂದಾಗಿ ಬಹುಶಃ ಒಂದು ತೃತೀಯ ಶಕ್ತಿ ಅನ್ನುವಂಥದ್ದು ಏನು ರಾಜ್ಯದಲ್ಲಿ ತಲೆ ಎತ್ತಬೇಕಾಗಿತ್ತು ಅಥವಾ ಪ್ರಾದೇಶಿಕವಾದಂಥ ಒಂದು ರಾಜಕೀಯ ಪಕ್ಷ ತಲೆ ಎತ್ತಬೇಕಾಗಿತ್ತು, ಬಹುಶಃ ಅದು ಸಾಧ್ಯ ಆಗಲಿಲ್ಲ. ಸೊ ಅಂತಿಮವಾಗಿ ಧರ್ಮಸಿಂಗ್ ಅವರು ಆದ ನಂತರದಲ್ಲಿ ಕುಮಾರಸ್ವಾಮಿ ಅವರನ್ನು ಅವರ ಪ್ರತಿಷ್ಠಾಪನೆ ಮಾಡಿದ್ರು. ಆದರೆ ಪಕ್ಷವಾಗಿ ಮುಂದುವರಿಯೋದರಲ್ಲಿ, ಪಕ್ಷವಾಗಿ ಅದನ್ನು ಕಟ್ಟಿಗಳಿಸೋದ್ರಲ್ಲಿ ಬಹುಶಃ ವಿಫಲ ಆದರು ಅಂತ ಅನಿಸುತ್ತೆ. ಸೊ ಒಟ್ಟಾರೆಯಾಗಿ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗುವ ತನಕ ಒಟ್ಟಾರೆ ರಾಜ್ಯದಲ್ಲಿ ಆದಂಥ ರಾಜಕೀಯ ಬೆಳವಣಿಗೆಗಳನ್ನು ನೀವು ವಿಸ್ತೃತವಾಗಿ ಪ್ರತಿ ಅವಧಿಯ ಮುಖ್ಯಮಂತ್ರಿಗಳನ್ನು ಸಹ ಅವರ ಕಾರ್ಯಗಳಿರ್ಬೋದು, ಅವರ ಪ್ಲಸ್ಸು ಮೈನಸ್ಸು, ಆ ಕಾಲದಲ್ಲಿ ಆದಂಥ ವಿವಾದಗಳು ಮತ್ತು ತೆರೆಯ ಹಿಂದೆ ಆದಂಥ ಘಟನೆಗಳು, ಇದೆಲ್ಲವನ್ನೂ ಸಹ ನಮ್ಮ ವೀಕ್ಷಕರಿಗೆ ಭಾಳ ವಿಸ್ತೃತವಾಗಿ ವಿವರಿಸಿದ್ದೀರಾ ಮತ್ತು ಮನಮುಟ್ಟುವ ಹಾಗೆ ವಿವರಿಸಿದ್ದೀರಾ. ನೋಡಿ, ನಾನು ತಗೊಂಡಿದ್ದು ಒಂದು ಸೀಕ್ವೆನ್ಸ್ ಏನಂದರೆ 83ರಲ್ಲಿ ಮೊದಲ ನಾನ್ ಕಾಂಗ್ರೆಸ್ ಸರ್ಕಾರ ಬಂದಿದ್ದು. ಹೌದು. ಸೊ ಅಲ್ಲಿಂದ ಎಳೆಯಾಗಿ ಹಿಡ್ಕೊಂಡು ಬಂದು ಫಸ್ಟು ಕೊಯ್ಲೇಷನ್ ಗೌರ್ಮೆಂಟ್ ಹೇಗೆ ಬಂತು ಅನ್ನೋದನ್ನು ಸುಮಾರು ಒಂದು 20-25 ವರ್ಷದ ಒಂದು ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ಜನಗಳ ಮುಂದೆ ಇಡಬೇಕು ಅಂತ ಹೇಳಿ ನನ್ನ ಆಸೆ ಆಗಿತ್ತು. ಅದನ್ನು ಇದರಲ್ಲಿ ಮಾಡಿ ತೋರಿಸ್ತೀವಿ. ಅಂದರೆ 25 ವರ್ಷಗಳ ಈ ರಾಜಕೀಯ ಒಂದು ಘಟನಾವಳಿಗಳನ್ನು 50 ಸಂಚಿಕೆಗಳಲ್ಲಿ ನೀವು ಇದನ್ನು ಮುಗಿಸಿದ್ದೀರಿ. ನಿಮಗೆ ನಿಜಕ್ಕೂ
ನಮ್ಮ ಹೊಸದಿಗಂತ ಸಿಬ್ಬಂದಿಯ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ಕಾರ.